ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿನಿಯರು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾಯಿದ್ದೀನಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ಗೆ ಹೋಗಿ UUCMS ಎಂದು ಟೈಪ್ ಮಾಡಿಕೊಂಡು UUCMS ಪೋರ್ಟಲ್ಗೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬಂದುಬಿಟ್ಟು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಇದೆಯಲ್ಲ, ಈಗಾಗಲೇ ನೀವು ಯೂಸ್ ಮಾಡಿದ್ದೀರಿ. ಯೂಸರ್ ನೇಮು ಪಾಸ್ವರ್ಡು ನಿಮ್ಮ ಕಡೆ ಇದೆಯಲ್ಲ, ಅದನ್ನು ಇಲ್ಲಿ ಎಂಟ್ರ್ ಮಾಡ್ಕೋಬೇಕು. ಯೂಸರ್ ನೇಮ್ ಹಾಕ್ಕೊಳ್ಳಿ. ನಿಮಗಿದೆಯಲ್ಲ P10 UB22A ಮುಂದೆ ನಿಮ್ಮ ರಿಜಿಸ್ಟರ್ ನಂಬರ್ ಇದೆಯಲ್ಲ, ಅದನ್ನೇ ಯೂಸರ್ ನೇಮು ಹಾಕ್ಕೊಂಡು ನಾನೊಬ್ಬರದು ಎಂಟ್ರ್ ಮಾಡ್ತಾಯಿದ್ದೀನಿ. ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಪಾಸ್ವರ್ಡ್ ಹಾಕ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಎಂಟ್ರಿ ಕ್ಯಾಪ್ಚಾ ಇದೆಯಲ್ಲ, ಅಲ್ಲಿರ್ತಕ್ಕಂಥ ನಂಬರ್ಸ್ಗಳನ್ನು ಹಾಕ್ಕೊಂಡು ನೀವು ಲಾಗಿನ್ ಆದರೆ ನಿಮ್ಮ ಡೀಟೇಲ್ಸ್ ಇರ್ತಕ್ಕಂಥ ನಮ್ಮದು ID ಓಪನ್ ಆಗುತ್ತೆ. ಇದರಲ್ಲಿ ಮೇಲ್ಗಡೆ ಇಲ್ಲಿ 3 ಲೈನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸೈಡಿಗೆ ಬಂದರೆ ಇಲ್ಲಿ ಅಕಾಡೆಮಿಕ್ ಅಂತ ಆಪ್ಷನ್ ಇರುತ್ತೆ. ಅದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಫುಲ್ ನಿಮ್ಮ ಡೀಟೇಲ್ಸ್ ಎಲ್ಲ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟ್ರದ್ದು ಎಲ್ಲ ಇಲ್ಲಿ ಇರುತ್ತೆ. ಮತ್ತು ಈಗ 2023-24 ಥರ್ಡ್ ಸೆಮಿಸ್ಟರ್ ಇದೆಯಲ್ಲ, ಇಲ್ಲಿ ಈ ಕಡೆ ಬಂದರೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೀಗ ನಿಮ್ಮ ಸಬ್ಜೆಕ್ಟ್ಗಳು ಓಪನ್ ಆಗ್ತವೆ. ಸಬ್ಜೆಕ್ಟ್ಗಳು ಓಪನ್ ಆದಮೇಲೆ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ನಿಮಗಿರ್ತಕ್ಕಂಥ ಒಂದು ಸಾಫ್ಟ್ ಕೋರ್ ಮತ್ತು OE ಇವೆರಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇದೆ. ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಕನ್ಫರ್ಮ್ ಕೇಳುತ್ತೆ. ಎಸ್ ಅಂದರೆ ಓಕೆ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ತಾವು ಈ ಸೈಡಿಗೆ ಬಂದುಬಿಟ್ಟು ಲಾಗೌಟನ್ನು ಮಾಡ್ಕೋಬಹುದು.